ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ಕೊಡ್ತೀನಿ ನೋಡ್ರಿ. ಮೈದಾ ಪರೋಟ ನೋಡ್ರಿ, ಮತ್ತು ಗೋಧಿ ಹಿಟ್ಟಿನ ಪರೋಟನ ಮಾಡ್ಬೋದು ರೀ. ಮುಂದಿನ ವಿಡಿಯೋದಾಗ ಗೋಧಿ ಪರೋಟ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ನೋಡ್ರಿ. ಭಾರಿ ಮಸ್ತಾಗಿ ಹಾಕವು, ಲೇಯರ್ಗಳು ಭಾರಿ ಬರ್ತಾವೆ ನೋಡ್ರಿ. ಮತ್ತು ಸಾಫ್ಟಾಗಿ ಹಾಕವು, ಭಾರಿ ಮಸ್ತಾಗಿರೋಂಥದ್ದು. ನಾವು ಮ್ಯಾಗ ಪರೋಟಗಳು ಭಾಳ ಬೇಡ್ತಿರ್ತಾರೆ ನಮ್ಮ ಮನ್ಯಾಗ, ಹಿಂಗಾಗಿ ಮಾಡ್ತಿರ್ತೀನಿ ನೋಡ್ರಿ. ಮಸ್ತಾಗಿ ಹಾಕವು. ಇದು ಗೋಡಂಬಿ ಕರಿ ಮಸ್ತಾಗಿ ಹಾಕತ್ತೆ ನೋಡ್ರಿ. ಇದನ್ನು ಮುಂದಿನ ವಿಡಿಯೋದಾಗ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ್ರಿ. ಈಗೇನದ ಪರೋಟಗಳು ಭಾರಿ ಸಾಫ್ಟಾಗಿ ಹೆಂಗೆ ಮಾಡೋದು ಅಂಥೇಳಿ ತಿಳ್ಕೊಳ್ಳೋಣ್ರಿ. ಅರ್ಧ kg ಮೈದಾ ಹಿಟ್ಟು ತೊಗೊಂಡೇನಿ. ಆಮೇಲೆ 1-2 ಸ್ಪೂನ್ದಷ್ಟು ಸಣ್ಣ ರವೆ ತೊಗೊಂಡೀನಿ. 1-2 ಸ್ಪೂನ್ದಷ್ಟು ಬೆಣ್ಣೆ ತೊಗೊಂಡೀನಿ ನೋಡ್ರಿ. ಆಮೇಲೆ 1 ಸ್ಪೂನ್ ಸಕ್ಕರೆ ತೊಗೊಂಡೀನಿ. 1 ಸ್ಪೂನ್ದಟ್ಟು ಉಪ್ಪು ತೊಗೊಂಡೀನಿ. 1 ಗ್ಲಾಸ್ ನೀರು ತೊಗೊಂಡೇನಿ ರೀ. ಎಷ್ಟು ಬೇಕಷ್ಟು ನೀರು ನೋಡಿ ಹಾಕೋದು. ಈಗ ಪರೋಟ ಮಾಡತ್ತೀನಿ ರೀ. ಮೈದಾ ಹಿಟ್ಟಿಂದ ಪರೋಟ ಲೇಯರ್ ಬರ್ತದಲ್ರಿ, ಆ ಪರೋಟ ಮಾಡತ್ತೀನಿ. ಮಸ್ತ್ ಹಾಕವು ನೋಡ್ರಿ, ಭಾರಿ ರುಚಿ ಹಾಕವು. ಅದ್ರ ಸಲುವಾಗಿ ಅದು ಹೆಂಗೆ ಮಾಡೋದು ಅಂಥೇಳಿ ಈಗ ತಿಳಿಸ್ಕೊಡ್ತೀನಿ ನೋಡ್ರಿ. ಈಗ ಮೊದಲಿಗೆ ಏನದ ಈ ಬೆಣ್ಣೆ ಹಾಕೋತೀನಿ ನೋಡ್ರಿ. ಇಲ್ಲಿ ಸಕ್ಕರೆ ಹಾಕೋತೀನಿ, ಉಪ್ಪು ಹಾಕೋತೀನಿ ರೀ. ಇದು ರವೆ ಹಾಕೋತೀನಿ ನೋಡ್ರಿ. ಈಗ ಹಾಕಿ ಚೆಂದಾಗೆಲ್ಲ ಏನದ ಮಿಕ್ಸ್ ಮಾಡ್ಕೋಬೇಕು. ಇದು ಬೆಣ್ಣೆ ಎಲ್ಲ ಕಡೆ ಇದು ಆಗ್ಬೇಕಲ್ರಿ, ಹಂಗೆ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದನ್ನು ಎಷ್ಟು ಹೊತ್ತನೆ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆಂದಾಗಿ ಲೇಯರ್ಗಳು ಬರ್ತಾವೆ. ಮತ್ತು ಪರೋಟ ಭಾಳ ಸಾಫ್ಟ್ ಬರ್ತಾವೆ ನೋಡ್ರಿ. ಅದ್ರ ಸಲುವಾಗಿ ಇದು ಹೆಂಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡಕೊಂಡು ಕಲಿಸ್ಕೋತೀನಿ. ಈಗ ನೋಡ್ಕೊಂಡು ಹಾಕೋಬೇಕ್ರಿ ನೀರು. ಒಮ್ಮೆಗೆ ಹಾಕಿದ್ರೆ ಇದು ಹಾಕತಿ, ಅದಕ್ಕೆ ಸ್ವಲ್ಪ ನೋಡಿ ಹಾಕಿ ಚೆಂದ ಕಲಿಸ್ಬೇಕು. ಚಪಾತಿ ಹದಕ್ಕೆ ಕಲಿಸ್ತೀವಲ್ರಿ, ಅದು ಹದಕ್ಕನ ಕಲಿಸೋದು ನೋಡ್ರಿ. ಅದು ಹಿಟ್ಟು ರೆಡಿ ಆಯ್ತು ನೋಡ್ರಿ. ಈಗ ಎಲ್ಲ ಚೆಂದಾಗಿ ಮೆದ್ದಿ ನಾದಿಟ್ಟಿನಿ. ಈಗ ಒಂದು 5 ನಿಮಿಷ ನೆನಿಬೇಕು ನೋಡ್ರಿ. ಇದು ಒಂದು ಏನರ ಮುಚ್ಚಿ ಇಟ್ಟು ಬಿಡ್ತೀನಿ. 5 ನಿಮಿಷ ನೆನಿತಂದ್ರೆ ಮಸ್ತ್ ಹಾಕೋಣ ನೋಡ್ರಿ ಪರೋಟಗಳು. ಹಿಟ್ಟೆಲ್ಲ ಚಪಾತಿ ಸೈಜ್ ಅಷ್ಟೇ ಮಾಡ್ಕೋತೀನಿ ರೀ. ಉಳ್ಳಿಯದೆಲ್ಲ ಮಾಡ್ಕೊಳ್ಳೋಣ. ಚೆಂದಾಗಿ ಸ್ವಲ್ಪ ಎಣ್ಣೆ ಹೆಚ್ಚಿಡ್ಬೇಕ್ರಿ, ಅಂದ್ರೆ ಚೆಂದಾಗಿ ಸಾಫ್ಟ್ ಹಾಕವು ಉಳ್ಳಿಗಳೆಲ್ಲ. ಈಗ ಮತ್ತೆ ಲಟ್ಸೋ ಹೊತ್ನಾಗ ಮತ್ತೊಂದು ಸ್ವಲ್ಪ ಹಚ್ಚಿ ಲಟ್ಟಿಸ್ಬೇಕ್ರಿ. ಭಾರಿ ಮಸ್ತಾಗಿ ತಿಳುವಾಗಿ ಹಾಕವು. ಎಷ್ಟು ತಿಳುವು ಹಾಕವು ಅಷ್ಟು ಲೇಯರ್ಗಳು ಭಾಳ ಚೆಂದ ಬರ್ತಾವೆ ನೋಡ್ರಿ. ತಿಳುವಾಗಿ ಲಟ್ಟಿಸ್ಕೋಬೇಕ್ರಿ. ಪೂರ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಇದಕ್ಕೆ. ಸ್ವಲ್ಪ ಹಿಟ್ಟು ಉದುರಿಸ್ಕೋಬೇಕು. ಯಾವುದಾದ್ರೂ ಹಿಟ್ಟು ಇರ್ತೈತಿರಲ್ರಿ, ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಯಾವುದಾದ್ರೂ ಹಿಟ್ಟು, ಮೈದಾ ಹಿಟ್ಟು ಇರಲಿ, ಯಾವುದಾದ್ರೆ ಹಿಟ್ಟ ಹಿಂಗೆ ಉದುರಿಸ್ಕೋಬೇಕು. ಈ ಥರ ರೌಂಡ್ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಎಲ್ಲವೂ ತಿಳುವಾಗಿ ಮಾಡಿ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ. ಮಸ್ತಾಗಿರೋಂಥ ಪರೋಟ ನೋಡ್ರಿ. ಎಲ್ಲರೂ ಒಂದು ಟ್ರೈ ಮಾಡಿರಿ, ಭಾರಿ ಮಸ್ತಾಗಿ ಹಾಕೋ ನೋಡ್ರಿ. ಎಷ್ಟು ತಿಳುವು ಮಾಡ್ಕೋತೀವೋ ಅಷ್ಟು ಭಾರಿ ಲೇಯರ್ಗಳು ಬರ್ತಾವೆ ನೋಡ್ರಿ. ಎಲ್ಲರೂ ಟ್ರೈ ಮಾಡಿರಿ. ಎಷ್ಟು ತಿಳುವು ಮಾಡ್ತೀವಿ ಅಷ್ಟು ಚಂದ ಬರ್ತದೆ ನೋಡ್ರಿ. ಇನ್ನೊಂದು ಮಾಡೋದು ಹೇಳತ್ತೀನಿ. ಒಂದು ಸಾರಿ ಸ್ವಲ್ಪ ಎತ್ತಿ ಹಾಕೊಂಡಿ ಅಂದ್ರೆ ಭಾಳ ಚಂದ ಹಾಕೋ ನೋಡ್ರಿ. ಮಾಡುವಾಗ ಒಂದು ಟೈಮ್ ಹಿಂಗೆ ಎತ್ತಿ ಹಾಕೋಬೇಕು ಚಪಾತಿನ.
ಹಾಕ್ಕೊಂಡು ರೋಲ್ ಮಾಡ್ಕೋಬೇಕ್ರಿ ಇದನ್ನು. ನೋಡ್ರಿ ತೆವಿಗೆ ಸೂಕ್ಷ್ಮಾಗಿ ಸೊಕಾಸ್ ಭಾಳ ಭಾರ ಹಾಕ್ಬಾರ್ದ್ರಿ. ಹಾಕ್ಲಾರ್ದೆ ಚಂದಾಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಭಾಳ ಭಾರ ಹಾಕಿದೆ ಅಂದ್ರೆ ಅವು ಚಂದ ಪದರಗಳು ಬಿಡಲ್ಲ, ಎಳೆಗಳು. ಮಸ್ತಾಗಿ ರೆಡಿ ಅದ ನೋಡ್ರಿ ಪರೋಟ. ಸ್ವಲ್ಪ ಹಿಟ್ಟು ಒದರ್ಸ್ಕೋಬೇಕು. ಅದಕ್ಕೂ ಈ ಥರ ಸ್ಪ್ರೇ ಮಾಡ್ಕೋಬೇಕೆಲ್ಲ. ಎಲ್ಲ ಕಡೆ ಈ ಥರ ಹಚ್ಕೊಂಡು ಈಗ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಎಲ್ಲ ಜೋಡಿಸ್ಕೊಂಡು ತಗೋಬೇಕು. ಈ ಥರ ಎಲ್ಲ ಜೋಡಿಸ್ಕೊತ ಹೋಗ್ಬೇಕು ನೋಡ್ರಿ. ಹಿಂಗೆ ಈ ಥರ ಅದನ್ನು ರೌಂಡ್ ಮಾಡ್ಕೋಬೇಕು. ನೋಡ್ರಿ ಈ ಥರ ಇವು ಮಸ್ತ್ ಆಕಾವ್ರಿ. ಮಾಡ್ಕೊಂಡು ನೋಡ್ರಿಲ್ಲ. ಸೂಕ್ಷ್ಮಗೆ ಲಟ್ಟಿಸ್ಬೇಕು ನೋಡ್ರಿ ಪರೋಟ. ಇವು ಭಾಳ ಭಾರ ಹಾಕಿ ಲಟ್ಟಿಸ್ಬಾರ್ದು, ಸಣ್ಣ ಸೈಜೇ ಲಟ್ಟಿಸ್ಬೇಕು. ದೊಡ್ಡ ಸೈಜ್ ಮಾಡ್ಕೊಬಾರ್ದ್ರಿ. ಎಷ್ಟು ಸ್ವಲ್ಪ ದಿಪ್ಪಾಗಿ ಇಟ್ಕೋಬೇಕು. ಭಾಳ ತಿಳು ಮಾಡ್ಕೊಂಡೆ ಅಂದ್ರೆ ಲೇಯರ್ಗಳು ಚಂದ ಬಿಡಂಗಿಲ್ಲ ಅವು. ಇಷ್ಟಾದ್ರೆ ಆಯ್ತು ನೋಡ್ರಿ. ಈಗ ಹಂಚು ಕಾಯ್ದದ. ಈ ಸದ್ದು ಪರೋಟ ಹಾಕೋತೀನಿ. ಗ್ಯಾಸ್ ಹಚ್ಚಿ ಹಂಚಿಟ್ಟಿದ್ದೆ, ಕಾಯ್ದದ. ಈಗ ಸುತ್ತಕಾಯಿ ಹಾಕಿಂದ ಎಣ್ಣೆ ಬಿಟ್ಕೋಬೇಕು ರೀ ಪರೋಟಕ್ಕೆ. ಭಾಳ ಚಂದ ಲೇಯರ್ ಬಿಡ್ತಾ ನೋಡ್ರಿ. ಭಾರಿ ಮಸ್ತ್ ಆಕವು. ಎರಡು ಸೈಡ ಚಂದಾಗಿ ಬೇಯಿಸ್ಕೋಬೇಕು ರೀ. ಮ್ಯಾಗ ಮತ್ತು ಹೊಳ್ಸಿ ಹಾಕಿಂದ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಭಾರಿ ಸಾಫ್ಟ್, ಭಾರಿ ಲೇಯರ್ಗಳು ಭಾರಿ ಮಸ್ತ್ ಆಕ ನೋಡ್ರಿ. ಎಷ್ಟು ಬಾಯಿಗೆ ಇಟ್ಟರೆ ಕರ್ಗಂಗ ಅಷ್ಟು ಭಾರಿ ಸೊಪ್ಪು ಭಾರಿ ಚಲೋ ಆಕವು ಪರೋಟಗಳು. ಈ ಥರ ಮಾಡ್ಕೊಡ್ರಿ, ಭಾರಿ ಮಸ್ತ್ ಆಕ ನೋಡ್ರಿ. ಹೆಂಗಾದು ಅಂಥೇಳಿ ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ.
ಎರಡು ಸೈಡ್ ಚೆಂದಾಗಿ ಬೇಯಿಸ್ಕೋಬೇಕು ನೋಡ್ರಿ. ಈಗೆಲ್ಲ ಆಗ್ಯಾವ ನೋಡ್ರಿ ಪರೋಟ. ಬಿಸಿ ಇದ್ದಾಗ ಹಿಂಗೆ ಮಾಡ್ಬೇಕ್ರಿ. ಭಾರಿ ಮೆತ್ತ ಭಾಳ ಚಲೋ ಅದ ನೋಡ್ರಿ. ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ನೋಡ್ರಿ. ಭಾರಿ ಆಗ್ಯಾವ ರೀ. ಮೆತ್ತಗೂ ಹಂಗೆ ಆಗ್ಯಾವ ನೋಡ್ರಿ. ಭಾರಿ ಮೆತ್ತಗಾಗ್ಯಾವು, ಭಾಳ ಚಲೋ ಆಗ್ಯಾವು. ಕಾಜು ಕುರ್ಮಾ ಜೋಡಿ ಮಸ್ತ್ ನೋಡ್ರಿ ಕಾಂಬಿನೇಷನ್. ಭಾರಿ ಟೇಸ್ಟ್ ಆಗಿರ್ತದೆ ರೀ. ಕಾಜು ಕುರ್ಮಾ ಹೇಗೆ ಮಾಡೋದು ಅಂಥೇಳಿ ಮುಂದಿನ ವಿಡಿಯೋದಾಗ ತೋರಿಸ್ಕೊಡ್ತೀನಿ ನೋಡ್ರಿ. ಎಲ್ಲರೂ ಟ್ರೈ ಮಾಡಿರಿ. ಮಸ್ತ್ ಸಾಫ್ಟ್ ಆಗಿರುವಂಥ ಪರೋಟಗಳು ರೆಡಿ ಆದ ನೋಡ್ರಿ. ಇದ್ರ ಜೋಡಿ ಕಾಜು ಕುರ್ಮಾ ಭಾರಿ ಕಾಂಬಿನೇಷನ್ ರೀ. ಭಾರಿ ಮಸ್ತಾಗಿ ಆಗ್ತದ್ರಿ. ಮುಂದಿನ ವಿಡಿಯೋದಾಗ ಕಾಜು ಕುರ್ಮಾ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ರೀ. ಈ ಪರೋಟ ಹೆಂಗೆ ಮಾಡೋದಂತ ತಿಳಿಸ್ಕೊಟ್ಟಿನಿ. ಎಲ್ಲರೂ ಟ್ರೈ ಮಾಡಿರಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ. ಮಸ್ತಾಗಿರುವಂಥ ಪರೋಟಗಳು ರೆಡಿ ಆದ ನೋಡ್ರಿ. ನೀವು ಟ್ರೈ ಮಾಡಿರಿ. ಕಾಜು ಕುರ್ಮಾ ಜೋಡಿ ಭಾರಿ ಟೇಸ್ಟ್ ಅನಿಸ್ತದ ನೋಡ್ರಿ. ಎಲ್ಲರೂ ಟ್ರೈ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ ನೋಡ್ರಿ.